ಒಬ್ಬ ದೊಡ್ಡ ರಾಜಕಾರಣಿ ಇರ್ತಾರೆ, ಮಿನಿಸ್ಟರ್ ಇರ್ತಾರೆ. ಹನುಮಂತ್ ಸರ್ ದೊಡ್ಡ ಮಿನಿಸ್ಟರ್ ಇರ್ತಾವ, ಎಲ್ಲ ಅಧಿಕಾರ ಅವನ ಕಡೆ ಇರ್ತೈತಿ, ಆಸ್ತಿ ಅಂತಸ್ತೆಲ್ಲ ಇರ್ತೈತಿ. ಅವನ ಮಗ ಬಂದು ಕೇಳ್ತಾ, ಇಲ್ಲ ನಾನು ರಾಜಕಾರಣಿ ಆಗಬೇಕು ಅಂತ. ಮಂತ್ರಿ ಏನು ಮಾಡಿದ ಅಂತಂದ್ರೆ ಮಗಗೆ ಹೇಳಿದ, ಇಲ್ಲ ನೀ ಬೇರೆ ಏನಾರು ಮಾಡಪ್ಪ, ರಾಜಕಾರಣದಾಗ ಬರಕ್ಕೆ ಹೋಗಬೇಡ, ಚಲೋ ಇಲ್ಲಿ ಮಂದಿ ಇಲ್ಲಿ ಅಂತ ಹೇಳಿದ. ಇವೇನಂದ, ಇಲ್ರಿ ನಾ ಬರೋ, ನೀವು ಎಷ್ಟು ಅಧಿಕಾರ ಅಂತಸ್ತೆಲ್ಲ ಯೂಸ್ ಮಾಡತ್ತೀರಿ, ಎಲ್ಲ ಅಧಿಕಾರ ಆಫೀಸರ್ಗಳೆಲ್ಲ ನಿಮ್ಮ ಕಡೆ ಬರತ್ತಾರ, ಎಲ್ಲ ಹೇಳ್ದಂಗೆ ಕೇಳ್ತಾರೆ ನಿಮಗೆ ಅಂತ. ನಾ ಬರಾವ ಅಂದ್ರೆ ಬರಾವ. ಅವ ಅಪ್ಪ ಅಂದ, ಇಲ್ಲ ಬರಕ್ಕೆ ಹೋಗಬೇಡ. ಇಲ್ಲ ಇವನಾಗತ್ ನಾ ಬರಾವ ಅಂತ. ಕಡೆಗೆ ಏನಾಯ್ತು, ಆತ ಹಂಗಾರ ಒಂದು ಕೆಲಸ ಮಾಡು, ಬರೋದ್ರ ಬಾ ಒಂದು ಸಣ್ಣ ಕೆಲಸ ಮಾಡು. ಏನಂತಂದ್ರೆ ಅವಂದ ಮನಿ ಏನಿತ್ತು ಮಂತ್ರಿ ಮನಿ ಮ್ಯಾಗ ಈಗ ಒಂದು ಸ್ವಲ್ಪ ಟೆರೆಸ್ ವರಾಂಡ ಹಿಂಗೆ ಮುಂದಿತ್ತು, ನೀ 10 ಫೂಟ್ ಮ್ಯಾಗ ರೀ. ಏನು ಹೇಳಿದ ಮಗಗ, ನೀ ಹೋಗು ಮ್ಯಾಗ ನಾ ಹೇಳ್ದಂಗೆ ಮಾಡು. ಮಗ ಇದಾಯ್ತು ಮಾಡ್ತಾನಂತ ಹೇಳಿ ಏನು ಮಾಡಿದ, ಮಗ ಮ್ಯಾಗ ಹತ್ತಿದ, ಮ್ಯಾಗ ನಿಂತ. ಅಪ್ಪ ಏನು ಮಾಡಿದ ಅಂದ್ರೆ ಹಿಂಗೆ ಮಾಡಿದ, ಜಿಗಿ ಮಗನ ಅಂದ. ಇವು ಜಿಗಿದ್ರಿ, ಇವು ಕೈ ತಗದ, ದ್ವಾಪ್ಪದ ಬಿದ್ರಿ, ಕೈ ಮುರಿತು. ಅಮ್ಮಗ ಅಳಾಕತ್ತವ, ತ್ರಾಸ ಆತಲ್ರಿ, ಕೈ ಮುರಿತು. ಅಪ್ಪ ಹಿಂಗೆ ಯಾಕೆ ಮಾಡಿದಿ? ರಾಜಕಾರಣದಾಗ ನಿಮ್ಮ ಅಪ್ಪನೂ ನಂಬೇಡ, ನೀನ ರಾಜಕಾರಣವಾಗಿ ಯಾರು ನಂಬಂಗಿಲ್ಲ, ರಾಜಕಾರಣ ನಿಮ್ಮ ಅಪ್ಪನ ನಂಬೇಡ, ವಿಶ್ವಾಸ ಯಾರ ಮ್ಯಾಗೂ ಕೊಡಕ್ಕೆ ಹೋಗಬೇಡ. ಅದಕ್ಕೆ ಈ ಸ್ಟೋರಿ ಹೇಳಿ. ಯಾಕಂತಂದ್ರೆ ರೀ, ಯಾರಿಗೆ ಯಾವಾಗ ಹೆಂಗೆ ಎಲ್ಲಿ ಏನು ಮಾಡ್ತಾರ ಅನ್ನೋದು ಗೊತ್ತಿಲ್ಲ. ಇನ್ನು ದೋಸ್ತರ ಮ್ಯಾಗ ಇಡ್ಬೇಕಂತ ಬರ್ದ್ರಿ, ಅಗದಿ ಕಾಸು ದೋಸ್ತರು, ಕ್ಲೋಸ್. ಹಾಂ, ಅವರೇ ಬೆನ್ನಿ ಚುರುಚುಸ್ತಾರ ರೀ, ಕರೆಕ್ಟ್. ಹಾಂ, ಇಡ್ಬೇಕ್ರಿ, ಇಡುವಷ್ಟು ಇಡ್ಬೇಕು, ಇಷ್ಟೇ ಇಡ್ಬೇಕ್ರಿ. ಹಾಂ, ಮತ್ತೆ ರೀ, ಹಾಂ ಎಲ್ಲ ಅವ್ರು ಇರಂಗಿಲ್ಲ ರೀ, ನೀವೇನ್ರಿ? ಹಾಂ ಉಮೇಶ್ ಸರ್ ಇಡ್ಬೇಕು, ಎಷ್ಟು ಮಟ್ಟಿಗೆ ರೀ? ಹೋರಿ ಹಾಂ, ಸಿಚುವೇಶನ್ ಚತಕ್ಕಂಗೆ ಏನಾಗ್ಬಿಡ್ತಾರ, ಚೇಂಜ್ ಆಗಿಬಿಡ್ತಾರೆ ಸರ್ ಅವರು, ಇಡಂಗಿಲ್ಲ. ಹೌದಿಲ್ರಿ? ಮತ್ತೆ ಇಡ್ಬೇಕನ್ನ ಅವ್ರು ಏನಂದ್ರಿ? 5,000 ರೂಪಾಯಿ ಮಾಡೈತಿ ಇದಕ್ಕೂ. ಯಾವ್ದು ಐತ್ರಿ? ಇನ್ನೊಮ್ಮೆ ಹೇಳ, ಮತ್ತೆ ತೊಗೊಂಡ್ರಲ್ಲ. ಹಾಂ, ಇಡ್ಬೇಕ್ರಿ. ಯಾರು ಇಡಬೇಕು? ವಿಶ್ವಾಸ ಇಡಂಗಿಲ್ಲ. ನೋಡೋಣ ಏನ ವಿಶ್ವಾಸ ಇಡ್ಬೇಕು ಕೊಡಬಾರಂತ. ಏನಾಕತ್ತೆ ಅಂದ್ರೆ ಒಂದು ದಿವಸ ಇಬ್ರು ಜಿಗರಿ ದೋಸ್ತರು ಇರ್ತಾರೆ, ಅಗದಿ ಕ್ಲೋಸ್ ಫ್ರೆಂಡ್ಸ್. ನಮಸ್ಕಾರ, ಹಲೋ, ಬರ್ರಿ ನೀವು ಬರ್ಬೇಕು ಈಗ ನೆಕ್ಸ್ಟ್. ಹಲೋ, ಆಯ್ತು. ಇಬ್ರು ಕ್ಲೋಸ್ ಫ್ರೆಂಡ್ ಇರ್ತಾರ, ಶರ್ಟ್ ಒಂದು ಹಾಕೋತಿರ್ತಾರ, ಪ್ಯಾಂಟ್ ಒಂದು ಹಾಕೋತಿರ್ತಾರ, ಶೂಸ್ ಒಂದು ಹಾಕೋತಿರ್ತಾರ. ಅಷ್ಟು ಕ್ಲೋಸ್ ಫ್ರೆಂಡ್ ಇರ್ತಾರೆ ಇಬ್ರು. ಶಾಲೆಗೆ ಒಂದೇ ಕಡೆ ಹೋಗೋದು, ಸ್ಕೂಲ್ಗೆ ಒಂದೇ ಕಡೆ ಹೋಗೋದು, ಕಾಲೇಜ್ಗೆ ಒಂದೇ ಕಡೆ ಹೋಗೋದು, ಎಲ್ಲ ಏನಂತಾರ ಇಬ್ರು ಸೇಮ್ ಟು ಸೇಮ್ ಇರ್ತಾರ. ಒಂದು ದಿವ್ಸ ಏನಾಕೈತಿ ಅಂತಂದ್ರೆ ಇಬ್ರು ಕೂಡಿ ಜಂಗಲ್ದಾಗ ಹೋಗ್ರಿ. ಎಲ್ಲಿ ಮೇಡಮ್ರ? ಜಂಗಲ್. ತಮ್ಮ ಹೆಸರು ರೀ? ರಾಜಶ್ರೀ ಮೇಡಮ್ ಜಂಗಲ್ದಾಗ ಹೋಗ್ತಾರೆ ನೋಡ್ರ, ನೆನ್ಪಿಟ್ಕೊರಿ. ಜಂಗಲ್ದಾಗ ಹೋಗಿ ಇಬ್ರು ಎಲ್ಲ ಏನು ಹೊರಟು ಇಬ್ರು ಒಬ್ರಿಗೆ ಜೀವಕ್ಕೆ ಜೀವ ಗೆಳೆಯ, ಕುಚುಕು ಗೆಳೆಯ ಅಂತಾರಲ್ಲ, ಜೀವಕ್ಕೆ ಜೀವ ಕೊಡುವಂಥ ಗೆಳೆಯರು ಇಬ್ರು ಹೋಗ್ತಿರ್ತಾರ. ಮುಂದೆ ಹೋಗ್ತಾ 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 20 ಮೀಟರ್ದಾಗ ಒಂದು ಹುಲಿ ಬಂದ್ಬಿಡ್ತೈತಿ. ಏನು ಬರ್ತೈತ್ರಿ? ಹುಲಿ ಬಂದ್ಬಿಡ್ತೈತಿ. ಏನು ಮಾಡೋದ್ರಿ? ಸತ್ರ ಇಬ್ರು ಸಾಯ್ಬೇಕು, ಜೀವಕ್ಕೆ ಜೀವ. ಹೌದಲ್ರಿ? ಹಾಂ, ನೋಡ್ರಿ, ಹೌದು. ಆಮ್ಯಾಗ ಏನು ಮಾಡ್ತಾ ಇವ ಒಬ್ಬ ಪಡಕ್ನ ಕೂತವನ ಹಿಂಗೆ ತಕೊಳಕ್ ಮಾಡ್ತಾರೆ, ಕಾಲು ತಕೊಳತ್ತ. ಏನಂದ್ರೆ ಶೂ ಕಟ್ಕೊಳಕ್ ಚಾಲು ಮಾಡ್ತಾರೆ. ಒಬ್ಬ ಗೆಳೆಯ ಇದ್ದವ, ಇನ್ನೊಬ್ಬ ಕೇಳ್ತಾ, ಯಾಕೋ ದೋಸ್ತ ಇನ್ಕಾದಕ್ಕ ನಾನು ಜೋಡಣೆ ಇದ್ದಿ, ಹುಲಿ ಮುಂದೆ ಬಂದೈತಿ, ಈ ಕಾಲಿಗೆ ನೀ ಶೂಸ್ಗೆ ಏನಂತಂದ್ರೆ ಲೇಸ್ ಕಟ್ಟಾತಿಲ್ಲ ಅಂತ. ಅವಂಗ ಕಟ್ತಿರ್ತಾರೆ. ಮತ್ತೆ ಇವ್ ಕ್ಯೂರಿಯಾಸಿಟಿ, ಇವ್ ಏನು ಮಾಡಾಗಿದೆ, ಲೇಸ್ ಕಟ್ಟೋ, ಇನ್ನೇನು ಬತ್ ಹುಲಿ ಮುಂದೆ ಐತಿ, 20 ಮೀಟರ್ದಾಗ ಐತಿ, ಈಗ ಲೇಸ್ ಕಟ್ಟಿ ಏನು ಲಾಭ ನಿಂದ? ಏನು ಲಾಭ ಇಲ್ಲ, ನಿನಕಿಂತ ಜೋರು ಹೊಡವ ಅಟ್ಟನ ಅಂದ. ನಿನಕಿಂತ ಜೋರು ಹೊಡವ ಅಟ್ಟನ. ಹುಲಿ ಯಾರು ತಿಂತಿದ್ರಿ? ಈ ಥರ ಅರ್ಥ ರೀ. ಯಾರು ಗೆಳೆಯರು ಅಪ್ಪತ್ತು ಕಾಲದಾಗ ನಮ್ಮವರಲ್ಲ. ನಮಗೆ ನಾವು ವಿಶ್ವಾಸ ಇಡ್ಬೇಕು. ಮೇಡಮ್ ಅವ್ರು ಹೇಳಿದ್ರೆ ಏನಂತಂದ್ರೆ, ನಮಗೆ ನಾವು ವಿಶ್ವಾಸ ಇಡ್ಬೇಕಂದ್ರೆ ನಾವು ದೊಡ್ಡವರು ಆಗ್ತೀವಿ. ಯಾರ ವಿಶ್ವಾಸ ಇಡ್ತಾರ, ನಮಗೆ ನಾವು ವಿಶ್ವಾಸ ಇಟ್ಟು ಅಂತಂದ್ರೆ ಆಟೋಮೆಟಿಕ್ ಏನಂತಾರೆ, ನಮ್ಮ ಆತ್ಮಬಲ ವೃದ್ಧಿ ಆಗ್ತೈತಿ. ಆತ್ಮಬಲ ವೃದ್ಧಿ ಆತಂದ್ರೆ ನಾವು ಒಳ್ಳೆ ಪರ್ಸನಾಲಿಟಿಯಿಂದ ಇರ್ತೀವಿ. ಹೀಗಾಗಿ ನಮ್ಮ ಆತ್ಮಬಲ ವೃದ್ಧಿ ಮಾಡ್ಕೋಬೇಕು. ಏನಂತಂದ್ರೆ ಮತ್ತಲ್ಲೇ ಪುಸ್ತಕ ಓದೋದು, ಚಲೋ ಮಂದಿ ದೋಸ್ತಿ ಮಾಡೋದು, ಏನಂತಾರೆ ಕೆಟ್ಟರಿದು ದೂರ ಇರೋದು. ಹೆಂಗೆ ಗೊತ್ತಾಗ್ಬೇಕ್ರಿ? ಕೆಟ್ಟವ್ರದ್ದು ಹೆಂಗೆ ಗೊತ್ತಾಗ್ಬೇಕ್ರಿ?
ಹೆಂಗೆ ಗೊತ್ತಾಗೋದು ಓರಿ? ಹಾಂ, ಇದ್ದಂತ ನಾವು ಚುಚ್ಚಿದ ಮೇಲೆ ಗೊತ್ತಾಗೋರಿ ಚುಚ್ಚಾರ ಅಂತೇಳಿ, ಹೌದಿಲ್ರಿ? ಹಾಂ, ಮತ್ತೆ ಹೆಂಗೆ ಗೊತ್ತಾಗತ್ರಿ ಅದು? ಚುಚ್ಚಿದ ಮೇಲೆ ಗೊತ್ತಾಗೋದು, ಅವಾಗ FIR ಮಾಡೋದು, ಹೌದಿಲ್ರಿ? ನೋಡ್ರಿ, ಹಾಂ, ಹೆಂಗೆ ಗೊತ್ತಾಗತ್ರಿ? ಯಾರು ಹೇಳ್ತೀರಿ? ಕಮ್ಯುನಿಕೇಶನ್ ಮಾಡೋದು ಹೆಂಗೆ? ಅವ್ರಿಗೆ ಹೋಗಿ ಏನು ಚುಸ್ತೇನು ಪಾನಿ ಹಾಂ? ಇಲ್ಲ, ಯಾರು ಹೇಳ್ತೀರಿ? ಯಾರಾದ್ರು ಹೇಳ್ತೀರಿ ಹೆಂಗೆ ಗೊತ್ತು ಮಾಡ್ಕೊಳ್ಳೋದು ಅಂತೇಳಿ? ಮೊದಲಿನ ದಿವ್ಸ ಒಳಗೆ ಅಜ್ಜಾಜಿ ಇರ್ತೀರಿ, ಮನ್ಯಾಗ ಅಜ್ಜಾಜಿ ಇರ್ತೀರಿ. ಸತೀಶ್ ಅವ್ರು ಅಜ್ಜಾಜಿದ್ ಏನು ಮಾಡ್ತೀರಿ ಅಂತಂದ್ರೆ ನಮಗೆ ಸ್ಟೋರಿಗಳನ್ನ ಹೇಳ್ತಿದ್ರು. ಇದು ಹಿಂಗೈತಿ, ರಾಮಾಯಣ ಅಂದ್ರೆ ಹಿಂಗ, ಮಹಾಭಾರತ ಹಿಂಗ, ಏಸು ಹಿಂಗ, ಪೈಗಂಬರ್ ಹಿಂಗ, ಇವೆಲ್ಲ ಕಥೆಗಳ ನೀತಿ ಕಥೆಗಳನ್ನ ನಮ್ಗೆ ಏನು ಮಾಡ್ತಿದ್ರು, ರ್ಯಾಂಡಮ್ ಆಕ್ಸೆಸ್ ಮೆಮರಿ ಒಳಗೆ ತುಂಬ್ತಿದ್ರು. ರ್ಯಾಂಡಮ್ ಆಕ್ಸೆಸ್ ಮೆಮರಿ ಅಂತಂದ್ರೆ ಅಲ್ಲಿ ಡಿಲೀಟ್ ಮಾಡಕ್ಕೆ ಬರಂಗಿಲ್ಲ, ಎಡಿಟ್ ಮಾಡಕ್ಕೆ ಬರಂಗಿಲ್ಲ. ಅದು ಒಂದು ಸಲ ಕೂತಂದ್ರೆ ಅಲ್ಲೇ ಕೂತ್ ಬಿಡೋದು. ಆ ಸಣ್ಣ ವಯಸ್ಸಿನಾಗ ನಮ್ಗೆ ಏನು ಮಾಡ್ತಿದ್ರು ಅಂದ್ರೆ ತರಬೇತಿ ಕೊಡ್ತಿದ್ರು ಅವರು. ಅವು ಅಪ್ಪ ಹೊರಗಡೆ ಇರೋರು ಆಯಿ ಅಜ್ಜ ಇರ್ತಿದ್ವು ನಾವು. ಆಯಿ ಅಥವಾ ಅಜ್ಜ ಏನು ಮಾಡ್ತಿದ್ರು ನಮ್ಗಂದ್ರೆ ಆ ದಿನಗಳೊಳಗೆ ನಮ್ದು ಅವಿಭಕ್ತ ಕುಟುಂಬವಾಗ ಏನಂದ್ರೆ ಆ ದಿನಗಳೊಳಗೆ ನಮ್ಗೆ ಏನು ಮಾಡ್ತಿದ್ರು, ತುಂಬ್ತಿದ್ರು ನೀತಿ ಕಥೆಗಳನ್ನು, ನೀತಿ ಪಾಠಗಳನ್ನು ತುಂಬ್ತಿದ್ರು. ಆ ತುಂಬೋದ್ರ ಮುಖಾಂತರ ನಮ್ಮ ಪರ್ಸನಾಲಿಟಿಯನ್ನು ಡೆವಲಪ್ ಮಾಡ್ತಾ ಇದ್ರು. ಈಗ ಮನ್ಯಾಗ ಅಜ್ಜನೂ ಇಲ್ಲ, ಅಜ್ಜನೂ ಇಲ್ಲ, ಮತ್ತೀಗ ಯಾರು ತುಂಬೋರು ನಮಗೆ? ನಮ್ಮ ಮಕ್ಳಿಗೆ ಯಾರು ಹೇಳೋರು? ಅದಕ್ಕೆ ನಮ್ಮಂಥವ್ರು ಉಟ್ಕೊಂಡ್ರಿ, ತರಬೇತಿ ಮಾಡ್ರಿ, ಕತೆ ಹೇಳಾಕ 1 ನಂಬರ್ ರೀ. ಕತೆ ನಾವು ಸ್ಟೋರಿ ಟೆಲ್ಲರ್ ಬರ್ತಾರೆ, ಸ್ಟೋರಿ ಟೆಲ್ಲರ್ ಬರೀ ಕತೆ ಹೇಳೋದ್ರಿ. ಆಮ್ಯಾಗ ಮೋಟಿವೇಶನಲ್ ಸ್ಪೀಕರ್ ಏನು ಬೇಕಾದ್ರು ಮೋಟಿವೇಶನ್ ಮಾಡೋದು. ಆಮೇಲೆ ಬಿಸ್ನೆಸ್ ಕೋರ್ಸ್, ಬಿಸ್ನೆಸ್ ಹೆಂಗೆ ಮಾಡಬೇಕು, $0 ಬಿಸ್ನೆಸ್ ಅಂದ್ರೆ ಏನು, ₹1 ಮನೆಯಿಂದ ತರಲ್ದ ಬಿಸ್ನೆಸ್ ಹೆಂಗೆ ಮಾಡಬೇಕು, ಅದನ್ನು ಹೆಂಗೆ ಮಾಡಿದ್ರೆ ಹೆಂಗೆ ಲಾಭ ಆಕತಿ, ಒಂದು ಗೌರ್ಮೆಂಟ್ ಕಡೆಯಿಂದ ಹೆಂಗೆ ನಾವು ಹೆಲ್ಪ್ ತೊಗೋಬೇಕು, ಸಬ್ಸಿಡಿ ಹೆಂಗೆ ಮಾಡ್ಕೋಬೇಕು, ಲೋನ್ ಹೆಂಗೆ ಮಾಡ್ಬೇಕು, ಎಲ್ಲದಕ್ಕೂ ಟ್ರೈನಿಂಗ್ ಐತಿ. ಯಾಕಂತಂದ್ರೆ ನಮ್ದು ಅಜ್ಜ ಅಜ್ಜಿ ಹೋಗ್ಯಾರ, ನಮ್ಮ ಜೋಡೆ ಅಜ್ಜ ಅಜ್ಜಿಗಿಲ್ಲ. ಅದಕ್ಕೆ ನಾವು ಏನು ಮಾಡ್ಬೇಕು, ಅದಕ್ಕೊಂದಿಷ್ಟು ಟೈಮ್ ತೆಗಿಬೇಕು. ಟೈಮ್ ತೆಗೆದು ಈ ಥರ ಟ್ರೈನಿಂಗ್ಗಳು ಮಾಡಿಕೊಂಡು ಅಂತಂದ್ರೆ ನಾವು ಖಂಡಿತವಾಗಿ ಗೆಲ್ತೀವಿ. ಈಗ ಸಣ್ಣ ಹುಡುಗರದ ಮನ್ಯಾಗ ಓದಂಗಿಲ್ರಿ, ಏನು ಮಾಡೋದ್ರಿ? ಹೆಂಗೆ ಹೇಳೋರು? ನೀವು ಜಾಬಿಗೆ ಬರ್ತೀರಿ, ಮಿಸ್ಟರು ಜಾಬಿಗೆ ಹೋಗ್ತಾರ, ಮತ್ತು ಮಕ್ಳು ಹೆಂಗೆ ರೀ? ಅವ್ರು ಓದಿಸ್ಬೇಕು, ಯಾರೊಬ್ರು ಆಯ ಇಡ್ತೀವಿ, ಆಯವ್ರು ಹೇಳ್ತಾರೋ ಇಲ್ಲರ ಬಡಿತಾರೆ, ಓದ್ಸೋಕ್ಕಾಗಿಲ್ಲ. ಯಾಕಂದ್ರೆ ನಮ್ಮ ಒತ್ತಡದ ಬದುಕು ಏನೈತಿ, ಆ ಒತ್ತಡದ ಬದುಕು ನಾವು ನಮ್ಮ ನಿಜವಾದ ಏನು ನಮ್ಮ ಸಮಸ್ಯೆ ಅದಾವ ಅದ್ರ ಕಡೆ ಲಕ್ಷ್ಯ ಕೊಡೋನಿಲ್ಲ. ಹೆಂಗಾರೆ ಬೇಗ ಅಡುಗೆ ಮಾಡೋದು ಕಟ್ ಡಬ್ಬಿ ಕಟ್ ಅವ್ನು ಕಳ್ಸೋದು, ಮತ್ತು ನಾವು ಯಾಸ್ ಸಾರ್ ಆದ್ರೂ ಸಾರ್ ಯಾಕ್ರಿ ಲೇಟ್ ಮಾಡಿ ಬಂದ್ರಿ ಅಂತಾರ. ಇಲ್ರಿ ಬಸ್ ಹಂಗೆ ಇಲ್ರಿ, ಏನು ಸ್ಮಾರ್ಟ್ ಸಿಟಿ ನಡೆದೈತ್ರಿ, ಎಲ್ಲ ರೋಡ್ ಬಂದಾಗ್ಯಾವ, ಹೌದಿಲ್ರಿ? ಸ್ಮಾರ್ಟ್ ರೋಡ್ ಬಂದಾಗ್ಯಾವಲ್ರಿ. ನೋಡ್ರಿ ಟ್ರಾಫಿಕ್ ರೀ, ಇಂಪಾರ್ಟೆಂಟ್ ಮೇನ್ ಟ್ರಾಫಿಕ, ಹೌದಿಲ್ರಿ? ಇದು ಏನಂತಂದ್ರೆ ನಮ್ಮ ಒತ್ತಡದ ಬದುಕಿನೊಳಗೆ ನಾವು ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ನೀವೇನು ಮಾಡಿರಿ, ತಮ್ಮದೇ ಆದ ಸಮಯವನ್ನು, ನಿಮ್ಮದೇ ಆದ ಸಮಯ ನಿಮಗೆ ಕೊಡ್ರಿ. ಚಲೋ ಹಾಡು ಕೇಳ್ರಿ ಸತೀಶನ್ನ, ಚಲೋ ಪುಸ್ತಕ ಓದ್ರಿ. ಎಲ್ಲಿ ನಿಮ್ಗೆ ಟ್ರಾವೆಲಿಂಗ್ ಟೈಮ್ ಐತಿ, ಟ್ರಾವೆಲಿಂಗ್ದಾಗ ಜಾಸ್ತಿ ಓದಬಾರ್ದಂತ ಐತ್ರಿ, ಬಟ್ ಕೇಳ್ಬೋದು. ಓದಿದ್ರೆ ಕಣ್ಣಿಗೆ ಚಸ್ಮಾ ಬರ್ತೈತೆ ಅಂತ ಐತಿ, ಬೇಡ ಓದೋದು ಬೇಡ, ಕೇಳೋಣಲ್ರಿ, ಕೇಳ್ಬೋದಾ? ಕಣ್ಣು ಮುಚ್ಚೋದು ಆರಾಮ್ ಯಾವ್ದಾರ ಒಂದು ಹಾಕ್ಕೊಂಡು ಏನಾರ ಒಂದು ಸಿದ್ದೇಶ್ವರ ಅಪ್ಪಗಳ ಪ್ರವಚನನು ಬೇರೆ ಯಾರೋ ಪ್ರವಚನನು ಕೇಳಿದ್ರೆ ಅಂದ್ರೆ ಅಷ್ಟು ಟೈಮ್ ನಾವು ಏನು ಮಾಡೋದು, ಟ್ರಾವೆಲಿಂಗನ್ನು ಮುಂದೂಡೋದು, ನಾವು ಆರಾಮಾಗಿರ್ಬೋದು, ಬೆಳಗ್ಗೆ ಬೇಗ ಹೇಳ್ಬೋದು.